ಆಕಾಶವಾಣಿ ಮೈಸೂರು. ಇದು ಕರ್ನಾಟಕ ರಾಜ್ಯ ಮುಕ್ತ ವಿಶ್ವವಿದ್ಯಾನಿಲಯದ ವಾಣಿ. KSOU ಮುಕ್ತವಾಣಿ ಕರ್ನಾಟಕ ರಾಜ್ಯ ಮುಕ್ತ ವಿಶ್ವವಿದ್ಯಾನಿಲಯದ ಅಧ್ಯಯನ ಅವಕಾಶಗಳನ್ನು ಕುರಿತ ಪ್ರಾಯೋಜಿತ ಬಾನುಲಿ ಸರಣಿ. ಎಲ್ಲರ ಮನೆಗೂ ಎಲ್ಲರ ಮನಕ್ಕೂ ವಿಶ್ವಜ್ಞಾನವನ್ನು ನೀಡುವ ವಾಣಿ. ಪ್ರಾಯೋಜಕರು ಪ್ರಸಾರಾಂಗ ಕರ್ನಾಟಕ ರಾಜ್ಯ ಮುಕ್ತ ವಿಶ್ವವಿದ್ಯಾನಿಲಯ ಮೈಸೂರು. ಯಾವುದೇ ಪದವಿ ಕಲಿಯಲು ಇರುವುದು ಮುಕ್ತ ವಿಶ್ವವಿದ್ಯಾನಿಲಯದ ವಾಣಿ. ಕೇಳಿ KSOU ಮುಕ್ತವಾಣಿ. ಕರ್ನಾಟಕ ರಾಜ್ಯ ಮುಕ್ತ ವಿಶ್ವವಿದ್ಯಾನಿಲಯದ ಪತ್ರಿಕೋದ್ಯಮ ಸಮೂಹ ಸಂವಹನ ಅಧ್ಯಯನ ಮತ್ತು ಸಂಶೋಧನಾ ವಿಭಾಗದಲ್ಲಿರುವ ಅಧ್ಯಯನ ಅವಕಾಶಗಳನ್ನು ಕುರಿತು ವಿಭಾಗದ ಮುಖ್ಯಸ್ಥರಾದ ಡಾ. ಶೈಲೇಶ್ ರಾಜ್ ಅರಸ್ ಅವರೊಂದಿಗಿನ ಸಂದರ್ಶನದ ಮೊದಲ ಭಾಗ. ಸಮೂಹ ಸಂವಹನ ಮತ್ತು ಪತ್ರಿಕೋದ್ಯಮ ವಿಭಾಗದ ಅಧ್ಯಯನ ಮತ್ತು ಸಂಶೋಧನಾ ವಿಭಾಗದಲ್ಲಿ ವಿದ್ಯಾರ್ಥಿಗಳಿಗೆ ಇರುವಂತಹ ಅಧ್ಯಯನ ಅವಕಾಶಗಳ ಕುರಿತಂತೆ ಹೆಚ್ಚಿನ ಮಾಹಿತಿಯನ್ನು ಮಾಡಿಕೊಡ್ಲಿಕ್ಕೆ ಅಂತ ಹೇಳಿ ವಿಭಾಗದ ಮುಖ್ಯಸ್ಥರಾದ ಡಾ. ಶೈಲೇಶ್ ರಾಜ್ ಅರಸ್ ಅವರು ನಮ್ಮೊಟ್ಟಿಗಿದ್ದಾರೆ. ಅವ್ರನ್ನ ಮಾತನಾಡಿಸಿ ಹೆಚ್ಚಿನ ಮಾಹಿತಿಯನ್ನು ಪಡ್ಕೊಳ್ಳೋಣ. ಸರ್, ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ. ನಮಸ್ತೆ ಸರ್, ಕರ್ನಾಟಕ ರಾಜ್ಯ ಮುಕ್ತ ವಿಶ್ವವಿದ್ಯಾನಿಲಯ ಎಲ್ಲ ಸಾಂಪ್ರದಾಯಿಕ ವಿಶ್ವವಿದ್ಯಾನಿಲಯಗಳಂತೆ ಅಲ್ಲ, ದೂರ ಶಿಕ್ಷಣದಲ್ಲಿ ಶಿಕ್ಷಣವನ್ನು ನೀಡುವಂತಹ ಒಂದು ಕೇಂದ್ರ. ಸೊ ಹಾಗಾಗಿ ಹಲವಾರು ಜನ ನಮ್ಮ ವಿದ್ಯಾರ್ಥಿಗಳು ಕೆಲಸ ಕಾರ್ಯಗಳನ್ನು ಮಾಡಿಕೊಂಡು ಹಲವಾರು ಕ್ಷೇತ್ರಗಳಲ್ಲಿ ತೊಡಕೊಂಡಿರ್ತಾರೆ. ಹೆಚ್ಚಿನ ಅಧ್ಯಯನ ಮಾಡಬೇಕು ಅಥವಾ ಒಂದು ಪದೋನ್ನತಿಯನ್ನು ಹೊಂದಬೇಕು, ಈ ರೀತಿಯ ಅವಕಾಶಗಳನ್ನು ಇಟ್ಕೊಂಡು ಇಲ್ಲಿ ವಿದ್ಯೆಯನ್ನು ಕಲೀಲಿಕ್ಕೆ ಬರ್ತಾರೆ. ಅವರಿಗೆ ಈ ನಮ್ಮ ಸಮೂಹ ಸಂವಹನ ಮತ್ತು ಪತ್ರಿಕೋದ್ಯಮ ಅಧ್ಯಯನ ವಿಭಾಗದಲ್ಲಿ ಏನೇನು ಅವಕಾಶಗಳಿವೆ ಅನ್ನೋದನ್ನು ನಮ್ಮ ವಿದ್ಯಾರ್ಥಿಗಳಿಗೆ ಇವತ್ತು ನೀವು ಹೆಚ್ಚಿನ ಮಾಹಿತಿಯನ್ನು ಮಾಡಿಕೊಡ್ಬೇಕು. ಹಾಗಾಗಿ ನಿಮ್ಮನ್ನು ಇವತ್ತು ಈ ಕಾರ್ಯಕ್ರಮಕ್ಕೆ ಆಹ್ವಾನಿಸಿದ್ದೀವಿ. ಸರ್, ಮೊದಲಿಗೆ ಪತ್ರಿಕೋದ್ಯಮ ಅಂದರೆ ಏನು, ಇವತ್ತಿನ ದಿನಮಾನದಲ್ಲಿ ಪತ್ರಿಕೋದ್ಯಮ ಅದರ ಮಹತ್ವ ಹೇಗಿದೆ, ಇದನ್ನು ನಮ್ಮ ವಿದ್ಯಾರ್ಥಿಗಳಿಗೆ ಸಂಕ್ಷಿಪ್ತವಾಗಿ ಮಾಡಿಕೊಡಿ. ಪತ್ರಿಕೋದ್ಯಮ ಸುಮಾರು 300 ವರ್ಷ ಇತಿಹಾಸ ಇರುವಂತಹ ವೃತ್ತಿ ಇವತ್ತು ಅಗಾಧವಾಗಿ ಬೆಳೆದಿದೆ. ಮೂಲತಃ ಪತ್ರಿಕೋದ್ಯಮ ಅನ್ನುವಂಥದ್ದು ಮುದ್ರಣ ಮಾಧ್ಯಮವಾಗಿ ಆರಂಭವಾಗಿ ಇವತ್ತಿನ ಪ್ರಸಕ್ತ ಸನ್ನಿವೇಶದಲ್ಲಿ ಅದು ವಿದ್ಯುನ್ಮಾನ ಮಾಧ್ಯಮ ಪ್ರಣೀತವಾಗಿ ಇವತ್ತು ಸಮೂಹ ಮಾಧ್ಯಮವಾಗಿ ಮಾರ್ಪಾಟಾಗಿದೆ. ಅದರಲ್ಲಿ ಪತ್ರಿಕೋದ್ಯಮ ಅನ್ನುವಂಥದ್ದು ಆರಂಭದಲ್ಲಿ ನಾವು ಮುದ್ರಣ ಮಾಧ್ಯಮಕ್ಕೆ ಮೀಸಲಾಗಿದ್ದುಕೊಂಡು ದಿನಪತ್ರಿಕೆಗಳು ನಿಯತಕಾಲಿಕೆಗಳಿಗೆ ಮಾತ್ರ ಸೀಮಿತವಾಗಿದ್ದಂಥ ಸಂದರ್ಭದಲ್ಲಿ 19ನೇ ಶತಮಾನದ ನಂತರ ಬಾನುಲಿ ಆವಿಷ್ಕಾರ ಆಗ್ತದೆ. ಅದೇ ಸಂದರ್ಭದಲ್ಲಿ ದೂರದರ್ಶನದ ಆವಿಷ್ಕಾರ ಆಗ್ತದೆ. ತದನಂತರ ಸಮೂಹ ಮಾಧ್ಯಮವಾಗಿ ಪರಿವರ್ತನೆಯಾಗಿ ಇಡೀ ಸಮೂಹ ಸಂವಹನದ ಒಂದು ಪ್ರಕ್ರಿಯೆಯಲ್ಲೇ ಒಂದು ಕ್ರಾಂತಿಕಾರಿ ಬೆಳವಣಿಗೆ ಆಗ್ತದೆ. ಎಲ್ಲ ಕ್ಷೇತ್ರಗಳಿಗೆ ಕಾಲಿಟ್ಟಂತೆ ಡಿಜಿಟಲ್ ಕೂಡ ಈ ಕ್ಷೇತ್ರಕ್ಕೂ ಕಾಲಿಟ್ಟಿದೆ. ಇವತ್ತು ನಾವು ಡಿಜಿಟಲ್ ಸುನಾಮಿಯಲ್ಲಿದ್ದೇವೆ, ಡಿಜಿಟಲ್ ಯುಗದಲ್ಲಿದ್ದೇವೆ ನಾವು. ಹಾಗಾಗಿ ಆರಂಭದಲ್ಲಿ ಪತ್ರಿಕೋದ್ಯಮ 14-15ನೇ ಶತಮಾನದಲ್ಲಿ ಆರಂಭವಾಗಿ ಸುಮಾರು 300-400 ವರ್ಷಗಳಷ್ಟು ತನ್ನ ಒಂದು ಪ್ರಾಬಲ್ಯತೆಯನ್ನು ಕಾಪಾಡಿಕೊಂಡು ಇವತ್ತು ವಿದ್ಯುನ್ಮಾನ ಮಾಧ್ಯಮದ ಜೊತೆಗೆ ಒಂದು ರೀತಿಯಾಗಿ ಮಿಶ್ರಿತವಾಗಿ ಇವತ್ತು ಪತ್ರಿಕೋದ್ಯಮ ಒಂದು ಹೊಸ ಮುಖ ಇವತ್ತು ನಮ್ಮ ಮುಂದೆ ಇದೆ. ಆದರೂ ಈ ವಿದ್ಯುನ್ಮಾನ ಮಾಧ್ಯಮಗಳ ನಡುವೆ ಪತ್ರಿಕೋದ್ಯಮಕ್ಕೆ ತನ್ನದೇ ಆದಂಥ ಒಂದು ಛಾಪಿದೆ, ಯಾಕೆಂದರೆ ಅದು ಮೂಲ ಅದು. ಹಾಗಾಗಿ ನಮ್ಮ ವಿಶ್ವವಿದ್ಯಾನಿಲಯದಲ್ಲಿ ನಾವು ಸಮೂಹ ಸಂವಹನ ಮತ್ತು ಪತ್ರಿಕೋದ್ಯಮ ವಿಭಾಗದ ವತಿಯಿಂದ 4 ಶೈಕ್ಷಣಿಕ ಕಾರ್ಯಕ್ರಮಗಳನ್ನು ನಾವು ವಿದ್ಯಾರ್ಥಿಗಳಿಗೆ ನಾವು ಕೊಡ್ತಾ ಇದ್ದೀವಿ. ಒಂದು ಡಿಪ್ಲೊಮೊ ಪತ್ರಿಕೋದ್ಯಮ. ಈ ಡಿಪ್ಲೊಮೊ ಪತ್ರಿಕೋದ್ಯಮ ಕನ್ನಡ ಭಾಷೆ ಮತ್ತು ಇಂಗ್ಲಿಷ್ ಭಾಷೆ ಎರಡರಲ್ಲಿಯೂ ಸಹ ಅಧ್ಯಯನ ಮಾಡಬಹುದು ವಿದ್ಯಾರ್ಥಿಗಳು. ಇದಕ್ಕೆ ಪ್ರವೇಶಾತಿ ಯಾರು ಪಡಿಬಹುದು ಅಂದರೆ PUC ಪಾಸ್ ಆಗಿರುವಂಥವ್ರು ಮತ್ತು 10+ ಪಾಸ್ ಆಗಿರುವಂಥವ್ರು ಡಿಪ್ಲೊಮೊ ಇನ್ ಜರ್ನಲಿಸಮ್ಗೆ ಪ್ರವೇಶಾತಿಯನ್ನು ಪಡ್ಕೋಬಹುದು. ಇದು ಒಂದು ಮೊದಲನೇ ಕಾರ್ಯಕ್ರಮ. ಎರಡನೇ ಕಾರ್ಯಕ್ರಮ ನಾವು ಪೋಸ್ಟ್ ಗ್ರಾಜ್ಯುಯೇಟ್ ಸರ್ಟಿಫಿಕೇಟ್ ಇನ್ ಜರ್ನಲಿಸಮ್ ಅಂಡ್ ಮಾಸ್ ಕಮ್ಯುನಿಕೇಶನ್. ಮುಂಚೆ ಪೋಸ್ಟ್ ಗ್ರಾಜ್ಯುಯೇಟ್ ಡಿಪ್ಲೊಮಾ ಅಂತಿತ್ತು. ಹೌದು, ಈಗ ಅದನ್ನು ನಾವು ಪೋಸ್ಟ್ ಗ್ರಾಜ್ಯುಯೇಟ್ ಸರ್ಟಿಫಿಕೇಟ್ ಇನ್ ಜರ್ನಲಿಸಮ್ ಅಂಡ್ ಮಾಸ್ ಕಮ್ಯುನಿಕೇಶನ್, ಸ್ನಾತಕೋತ್ತರ ಸರ್ಟಿಫಿಕೇಟ್ ಕೋರ್ಸ್ ಸಮೂಹ ಸಂವಹನ ಮತ್ತು ಪತ್ರಿಕೋದ್ಯಮ. ಇದು ಸಹ 2 ಭಾಷೆಗಳಲ್ಲಿ ಲಭ್ಯ ಇದೆ ವಿದ್ಯಾರ್ಥಿಗಳಿಗೆ. ಕನ್ನಡ ಮತ್ತು ಇಂಗ್ಲಿಷ್ 2 ಭಾಷೆಗಳಲ್ಲಿ ಅಧ್ಯಯನ ಮಾಡೋದಕ್ಕೆ ಅವಕಾಶ ಇರುತ್ತೆ. ಈ ಕೋರ್ಸ್ಗೆ ಪ್ರವೇಶಾತಿ ಪಡಿಬೇಕಾದ್ರೆ ನಮ್ಮ ಯೂನಿವರ್ಸಿಟಿ ಗ್ರಾಂಟ್ಸ್ ಕಮಿಷನ್ ಮಾನ್ಯತೆ ನೀಡಿರುವಂತಹ
ನಮ್ಮ ರಾಷ್ಟ್ರದ ಮತ್ತು ಅಂತಾರಾಷ್ಟ್ರೀಯ ಮಟ್ಟದ ಯಾವುದೇ ವಿಶ್ವವಿದ್ಯಾನಿಲಯದ ಪದವಿಯನ್ನು ಅವರು ಪಡೆದಿದ್ರೆ ಅವರು ನಮ್ಮಲ್ಲಿ ಪ್ರವೇಶಾತಿಯನ್ನು ಪಡ್ಕೊಳ್ಬಹುದು. ಸರ್, ಇದರಲ್ಲಿ ಒಂದು ಅಂಶವನ್ನು ನಾನು ಕೇಳಲಿಕ್ಕೆ ಬಯಸ್ತೇನೆ. ಮುಂಚೆ PGD MCG ಅಂತ ಏನಿತ್ತು ಅದನ್ನು 1 ವರ್ಷದ ಕೋರ್ಸನ್ನು ಕಲ್ತ್ರೆ ಸ್ನಾತಕೋತ್ತರ ಕೋರ್ಸಿಗೆ 1 ವರ್ಷ ಲ್ಯಾಟ್ರಲ್ ಎಂಟ್ರಿ ಸಿಗ್ತಾ ಇತ್ತು. ಹೌದು. ಈಗಲೂ ಅದು ಇದೆಯಾ? ಈಗ ಲ್ಯಾಟ್ರಲ್ ಎಂಟ್ರಿಗೆ ಇದೆ, ಆದರೆ ಏನಾಗಿದೆ ಅಂದರೆ ಪೋಸ್ಟ್ ಗ್ರಾಜ್ಯುಯೇಟ್ ಸರ್ಟಿಫಿಕೇಟ್ ಇದು 1 ವರ್ಷದ ಆನ್ಯುವಲ್ ಸ್ಕೀಮ್ ಇದೆ. ಯೂನಿವರ್ಸಿಟಿ ಗ್ರಾಂಟ್ಸ್ ಕಮಿಷನ್ ಹೊಸ ರೂಲ್ ಏನು ಮಾಡಿದೆ ಅಂದರೆ ಇವಾಗ ಪೋಸ್ಟ್ ಗ್ರಾಜ್ಯುಯೇಟ್ ಡಿಪ್ಲೊಮೊ ಕೋರ್ಸ್ಗಳನ್ನು ಅದು ಪತ್ರಿಕೋದ್ಯಮ ಮಾತ್ರ ಅಲ್ಲ, ಎಲ್ಲ ಶಿಸ್ತಿಗೂ ಅನ್ವಯಿಸುವ ಹಾಗೆ ಅದನ್ನು 1 ವರ್ಷ ಏನಿತ್ತು ಅದನ್ನ ಈಗ 18 ತಿಂಗಳ ಅಧ್ಯಯನವಾಗಿ ಮಾರ್ಪಾಡು ಮಾಡಿದೆ. ಹಾಗಾಗಿ ಇವಾಗ ಪೋಸ್ಟ್ ಗ್ರಾಜ್ಯುಯೇಟ್ ಡಿಪ್ಲೊಮಾ ನಾವು ವಿಶ್ವವಿದ್ಯಾನಿಲಯ ಡಿಪ್ಲೊಮಾನ UGC ಏನು ಹೊಸ ಕಾನೂನನ್ನು ಹಾಕಿದ್ದಾರೆ ಅದಕ್ಕೆ ಅನುಗುಣವಾಗಿ ಹೇಗೆ ನಾವು ಅದನ್ನ ಮಾಡ್ಕೊಳ್ಬೇಕು ಅನ್ನೋದು ಚಿಂತನೆ ಮಾಡ್ತಿದ್ದೇವೆ. ಹಾಗಾಗಿ ಈಗ ಸದ್ಯಕ್ಕೆ ನಮ್ಮಲ್ಲಿ ಇವಾಗ ಲ್ಯಾಟ್ರಲ್ ಎಂಟ್ರಿ ನಮ್ಮಲ್ಲಿ ಇಲ್ಲ. ಆದ್ರೆ ಹಿಂದೆ ಇತ್ತು, ವಾರ್ಷಿಕ ಪರೀಕ್ಷೆ ನಡೆಯುವಾಗ ಇತ್ತು. ಸದ್ಯಕ್ಕೆ ಅದು ಚಿಂತನೆಯಲ್ಲಿ ಇದೆ ಈಗ. ಹೌದು ಸರ್, ಈಗ ನೀವೊಬ್ಬರು ವಿಭಾಗದ ಮುಖ್ಯಸ್ಥರಾಗಿ ಇಷ್ಟು ವರ್ಷ ನೀವು ಕಾರ್ಯನಿರ್ವಹಣೆ ಮಾಡಿರುವ ನಿಮ್ಮ ಒಂದು ಅನುಭವದಿಂದಾಗಿ ಇಲ್ಲಿಗೆ ಪ್ರವೇಶ ಬಯಸುವಂಥ ವಿದ್ಯಾರ್ಥಿಗಳಿಗೆ ಪತ್ರಿಕೋದ್ಯಮದ ಮಹತ್ವವನ್ನು ಅವರಿಗೆ ಹೇಗೆ ತಿಳಿಸ್ತೀರಿ? ಇದನ್ನೇ ಅಭ್ಯಾಸ ಮಾಡಬೇಕು ಅಂತ ನೀವು ಯಾಕೆ ಬಯಸ್ತೀರಿ ಇವತ್ತಿನ ದಿನಮಾನದಲ್ಲಿ? ಇವತ್ತು ವಿಪುಲವಾದಂಥ ಅವಕಾಶಗಳಿದೆ. ಇವತ್ತು ಮಾಹಿತಿ ಯುಗದಲ್ಲಿ ಪತ್ರಿಕೋದ್ಯಮ ಅಧ್ಯಯನ ಮಾಡಿದಂಥ ಅದು ಡಿಪ್ಲೊಮಾ ಇರ್ಬೋದು, ಸರ್ಟಿಫಿಕೇಟ್ ಇರ್ಬೋದು, ಪದವಿ ಇರ್ಬೋದು, ಸ್ನಾತಕ ಇರ್ಬೋದು ಅಥವಾ PhDನೇ ಇರ್ಬೋದು. ಬಹುಶಃ ಪತ್ರಿಕೋದ್ಯಮ ಮತ್ತು ಸಮೂಹ ಮಾಧ್ಯಮ ವಿಷಯದಲ್ಲಿ ಅಧ್ಯಯನ ಮಾಡಿದಂಥ ವಿದ್ಯಾರ್ಥಿಗಳಿಗೆ ಲಭ್ಯ ಇರುವಂತಹ ವೃತ್ತಿ ಅವಕಾಶಗಳು ಬಹುಶಃ ಬೇರೆ ಶಿಸ್ತಿನಲ್ಲಿ ಇರ್ಲಿಕ್ಕಿಲ್ಲ ಅಂತ ನಾನು ಭಾವಿಸ್ತೀನಿ. ಕಾರಣ ಅದು ನೀವು ಮುದ್ರಣ ಮಾಧ್ಯಮ ತೆಗೆದುಕೊಳ್ಳಿ, ಮುದ್ರಣ ಮಾಧ್ಯಮದಲ್ಲಿ ನೀವು ಪತ್ರಿಕೆಗಳಲ್ಲಿ ನೀವು ವರದಿಗಾರರಾಗಿ ಕೆಲಸ ಮಾಡಬಹುದು, ನೀವು ಸುದ್ದಿ ಸಂಪಾದಕರಾಗಿ ಕೆಲಸ ಮಾಡಬಹುದು, ಕಾರ್ಟೂನಿಸ್ಟ್ ಆಗಿ ಕೆಲಸ ಮಾಡಬಹುದು, ಆಮೇಲೆ ನೀವು ವಿನ್ಯಾಸಕಾರರಾಗಿ ಕೆಲಸ ಮಾಡಬಹುದು, ಡಿಸೈನರ್ ಆಗಿ ಕೆಲಸ ಮಾಡಬಹುದು. ಹಾಗೆ ಇದು ಪತ್ರಿಕೆಗಳಲ್ಲಿ ಮಾತ್ರ ಅಲ್ಲ, ಪುಸ್ತಕೋದ್ಯಮದಲ್ಲಿಯೂ ಸಹ ನೀವು ಕೆಲಸ ಮಾಡಬಹುದು. ತಾವೇ ಸ್ವತಃ ಪ್ರಕಾಶಕರಾಗಿಯೂ ಸಹ ಕೆಲಸ ಮಾಡಬಹುದು. ಪಬ್ಲಿಷಿಂಗ್ ಇಂಡಸ್ಟ್ರಿ ಯಾವ ರೀತಿಯಾಗಿ ಬೆಳೀತಾ ಇದೆ ಅನ್ನುವಂಥದ್ದು ಇವತ್ತು ನಮ್ಮ ಕಣ್ಣು ಮುಂದೆ ಇದೆ. ಹಾಗಾಗಿ ಮುದ್ರಣ ಮಾಧ್ಯಮ, ಅದರಲ್ಲಿ ಪುಸ್ತಕೋದ್ಯಮ ಮತ್ತು ಪತ್ರಿಕೋದ್ಯಮ ಒಂದು ಕಡೆ ಆದರೆ ಒಂದು ಬಾನುಲಿ ಕ್ಷೇತ್ರದಲ್ಲಿಯೂ ಸಹ ಬಹಳ ಹೇರಳವಾದಂಥ ಅವಕಾಶಗಳಿದೆ. ಇವತ್ತು ಆರ್ಜೆಂಗ್ ಇರ್ಬೋದು, ಉದ್ಘೋಷಕರಿರ್ಬೋದು, ರೇಡಿಯೋ ಅನೌನ್ಸರ್ಸ್ ಇರ್ಬೋದು, ರೇಡಿಯೋ ಪ್ರೊಡ್ಯೂಸರ್ಸ್ ಇರ್ಬೋದು, ಅದರಲ್ಲಿಯೂ ಅನೇಕ ಅವಕಾಶಗಳು ಇವತ್ತು ಬಾನುಲಿ ಮಾಧ್ಯಮದಲ್ಲಿದೆ. ಹಾಗೆ ದೂರದರ್ಶನ, ಟೆಲಿವಿಷನ್ ಮಾಧ್ಯಮದಲ್ಲಿಯೂ ಸಹ ಅನೇಕ ತಾಂತ್ರಿಕ ಅವಕಾಶಗಳಿದೆ. ಕಂಟೆಂಟ್ ಕ್ರಿಯೇಷನ್ ಇಂದ ಹಿಡಿದು ಪ್ರೊಡಕ್ಷನ್ ಇಂದ ಹಿಡಿದು ಅನೇಕ ಇದೆ. ನಮ್ಮ ಅನೇಕ ವಿದ್ಯಾರ್ಥಿಗಳು ಈಗಾಗಲೇ ಕೆಲಸ ಮಾಡ್ತಿದ್ದಾರೆ. ನಮ್ಮಲ್ಲಿ ಅಧ್ಯಯನ ಮಾಡಿರುವಂಥ ವಿದ್ಯಾರ್ಥಿಗಳು ಟೆಲಿವಿಷನ್ ಅಲ್ಲಿ ಕೆಲಸ ಮಾಡ್ತಿದ್ದಾರೆ, ಪತ್ರಿಕೆಗಳಲ್ಲಿ ಕೆಲಸ ಮಾಡ್ತಿದ್ದಾರೆ, ಮುದ್ರಣ ಮಾಧ್ಯಮದಲ್ಲಿ ಕೆಲಸ ಮಾಡ್ತಿದ್ದಾರೆ. ಒಂದು ವಿಷಯ ಏನಂತಂದ್ರೆ, ಉಳಿದೆಲ್ಲ ವಿಷಯಗಳಿಗಿಂತ ಪತ್ರಿಕೋದ್ಯಮ ಅನ್ನೋದು ಈ ಆಧುನಿಕ ತಂತ್ರಜ್ಞಾನಕ್ಕೆ ಹೆಚ್ಚು ವೇಗವಾಗಿ ಹೊಂದ್ಕೊಳ್ತು. ಹಾಗಾಗಿ ಇಷ್ಟು ವೇಗವಾಗಿ ಇದು ಬೆಳೀತು ಅಂತಲೂ ಹೇಳ್ಬೋದು ಅಲ್ವಾ ಸರ್? ಹೌದು. ಅದು ಏನಾಗಿದೆ ಅಂದರೆ, ಇವತ್ತು ನಾವು ಈ ತಂತ್ರಜ್ಞಾನದ ಒಂದು ನಾಗಾಲೋಟವನ್ನು ನೋಡಿದ್ರೆ ಆಲ್ವಿನ್ ಟೋಫ್ಲರ್ ಒಂದು ಮಾತು ಹೇಳ್ತಾನೆ, ಕನ್ವರ್ಜೆನ್ಸ್ ಆಫ್ ಟೆಕ್ನಾಲಜಿ ಅಂತ ಹೇಳ್ತಾನೆ. ಅದನ್ನ ತಂತ್ರಜ್ಞಾನದ ಸಮ್ಮಿಳಿತದಿಂದ ಇವತ್ತು ಏನಾಗಿದೆ ಅಂದ್ರೆ, ಇವತ್ತಿನ ಆಧುನಿಕ ತಂತ್ರಜ್ಞಾನ ಎಲ್ಲ ಮಾಧ್ಯಮಗಳನ್ನ ತನ್ನ ಹೊಟ್ಟೆಯಲ್ಲಿ ಹಾಕೊಂಡು ಇವತ್ತು ಅಂತರ್ಜಾಲ ಪ್ರಣೀತವಾದಂಥ ತಂತ್ರಜ್ಞಾನ ಇವತ್ತು ಪುಸ್ತಕೋದ್ಯಮದಿಂದ ಹಿಡಿದು, ದೂರದರ್ಶನದಿಂದ ಹಿಡಿದು, ಸಿನಿಮಾದಿಂದ ಹಿಡಿದು ಎಲ್ಲ ಕ್ಷೇತ್ರವನ್ನ ಆವರಿಸಿಕೊಂಡು ಇವತ್ತು ಒಂದು ರೀತಿಯಾಗಿ ಕನ್ವರ್ಜೆನ್ಸ್ ಆಫ್ ಟೆಕ್ನಾಲಜೀಸ್ ಯುಗದಲ್ಲಿ ನಾವಿದ್ದೀವಿ. PDF ರೂಪದಲ್ಲಿ ನಾವು ಪುಸ್ತಕವನ್ನೇ ಕೂಡ ಆನ್ಲೈನ್ನಲ್ಲಿ ಓದಬಹುದು. ಆ ರೀತಿಯ ಒಂದು ಹೀಗಿರುವಾಗ ಇಲ್ಲಿ ಈ ಕಂಟೆಂಟ್ ಕ್ರಿಯೇಷನ್ಗೆ ಬೇಕಾಗಿರುವಂತ ಬೇಡಿಕೆಯು ಸಾಕಷ್ಟಿದೆ. ಮತ್ತೆ ಆ ಕಂಟೆಂಟ್ ಕ್ರಿಯೇಟರ್ಸ್ಗೆ ಬೇರೆ ಬೇರೆ ಕೌಶಲಗಳ ಒಂದು ಬೇಡಿಕೆ ಇರ್ತದೆ. ಅದಕ್ಕೂ ಸಹ ಸಾಕಷ್ಟು ಅದರದೇ ಆದಂತ ಒಂದು ವಿಸ್ತಾರವಾದಂತ ವ್ಯಾಪ್ತಿ ಇದೆ. ಸರ್, ಇನ್ನು ಮತ್ತೆ ನಮ್ಮ ಶೈಕ್ಷಣಿಕ ಚಟುವಟಿಕೆಗಳತ್ತ ಬರೋಣ. ಒಂದು ಪದವಿ ಹಂತಕ್ಕೆ ಅವರು ಪ್ರವೇಶನ ಬಯಸಿದ್ರು ಅಂತ ನಮ್ಮ ವಿದ್ಯಾರ್ಥಿಗಳು ಇಟ್ಕೊಂಡ್ರೆ ಅವರಿಗೆ 10+2 ಆಗಿರ್ಬೇಕು ಅಂತ ಹೇಳಿದ್ರಿ. ಇಂಥದೇ ವಿಷಯವನ್ನು ಅವರು 10+2 ನಲ್ಲಿ ಕಲ್ತಿರ್ಬೇಕು, ಆ ಥರ ಏನಾದರೂ ಮಾನದಂಡಗಳು? ಹಾಗೇನಿಲ್ಲ. ಈಗ 10+2 ಅಂದ್ರೆ ಈಗ 10ನೇ ತರಗತಿ ಓದಿದ ನಂತರ 2 ವರ್ಷ ಅವರು ಯಾವುದೇ ಡಿಪ್ಲೊಮಾ ಓದಿದ್ರು ಅದನ್ನ ಪರಿಗಣಿಸ್ತೀವಿ. PUC ಓದಿರೋರನ್ನ ಇಂಥ ವಿಷಯ ಓದಿರ್ಬೇಕು ಅಂತ ಕಡ್ಡಾಯ, ಡಿಪ್ಲೊಮಾಗೆ ಮಾತ್ರ ಮೀಸಲಾಗಿರುವಂಥದ್ದು. ಇನ್ನು
ಪದವಿ ಓದಿರೋರು PG ಸರ್ಟಿಫಿಕೇಟ್ ಅನ್ನ ಮಾಡಬಹುದು. ಹಾಗೆ ನಮ್ಮಲ್ಲಿ 12 ಕಾರ್ಯಕ್ರಮಗಳ ಬಗ್ಗೆನೂ ಸಹ ವಿವರವಾದ ಮಾಹಿತಿಯನ್ನ ಕೊಡ್ತೇನೆ. ನಮ್ಮಲ್ಲಿ MA ಪದವಿಯೂ ಸಹ ಕೊಡ್ತಾ ಇದ್ದೀವಿ. ಈ ಪದವಿ ಸ್ನಾತಕೋತ್ತರ ಪದವಿ MA ಇನ್ ಮಾಸ್ ಕಮ್ಯುನಿಕೇಶನ್ ಅಂಡ್ ಜರ್ನಲಿಸಂ, ಇದು ಕನ್ನಡದಲ್ಲಿಯೂ ಸಹ ನಾವು ವಿದ್ಯಾರ್ಥಿಗಳಿಗೆ ಸಿದ್ಧಪಾಠದ ಇದರಲ್ಲಿ ನಾವು ಕೊಡ್ತಾ ಇದ್ದೀವಿ. SLM ಸಿಗ್ತದೆ. ಇದಾದ ನಂತರ ನಾವು ಇನ್ನೂ ಹೆಚ್ಚಿನ ಅಧ್ಯಯನಕ್ಕೆ ಸಂಶೋಧನೆಗೆ ಒತ್ತು ಕೊಟ್ಟು ನಮ್ಮಲ್ಲಿ ಇವಾಗ ಸುಮಾರು ಒಂದು 20 ಮಂದಿ ಸಂಶೋಧಕರಿದ್ದಾರೆ. ನಮ್ಮಲ್ಲಿ ನುರಿತ ಪರಿಣಿತ ಉಪನ್ಯಾಸಕರುಗಳಿದ್ದಾರೆ, ಪ್ರಾಧ್ಯಾಪಕರುಗಳಿದ್ದಾರೆ. ನಮ್ಮಲ್ಲಿ 4 ಮಂದಿ ಹಾಲಿ ಇವಾಗ ನಾವು ನಮ್ಮ ವಿಭಾಗದಲ್ಲಿದ್ದೇವೆ. PhD ಕಾರ್ಯಕ್ರಮವನ್ನು ನಾವು ಇವತ್ತು ಯೂನಿವರ್ಸಿಟಿ ಗ್ರಾಂಟ್ಸ್ ಕಮಿಷನ್ ಯಾವ ಒಂದು ಮಾನದಂಡ ಹಾಕಿಕೊಟ್ಟಿದ್ದಾರೆ, ಈ ಸಾಂಪ್ರದಾಯಿಕ ವಿಶ್ವವಿದ್ಯಾನಿಲಯದಲ್ಲಿ ಯಾವ ರೀತಿಯಾಗಿ ಕಾರ್ಯಕ್ರಮ ನಡೆಯುತ್ತೆ ಯಥಾವತ್ತಾಗಿ ಮಿನಿಮಮ್ ಸ್ಟ್ಯಾಂಡರ್ಡ್ ಗೈಡ್ಲೈನ್ಸ್ 2012 ಮತ್ತೆ ಇತ್ತೀಚೆಗೆ 2023 ತಿದ್ದುಪಡಿಯನ್ನ ನಾವು ಯಥಾವತ್ತಾಗಿ ನಾವು ಅನುಷ್ಠಾನ ಮಾಡ್ತಾ ಇದ್ದೀವಿ. ಅಂದ್ರೆ ದೂರ ಶಿಕ್ಷಣ ಕೇಂದ್ರದಲ್ಲಿ PhD ಕಾರ್ಯಕ್ರಮ ನಡೆದ್ರು ಅದು ಸಾಂಪ್ರದಾಯಿಕವಾಗಿ ನಡೆಯುತ್ತೆ. ಅದು ದೂರ ಶಿಕ್ಷಣ ಕ್ರಮದಲ್ಲಿ PhD ಮಾಡೋ ಆಗಿಲ್ಲ ಅಂತ ಹೇಳ್ಬಿಟ್ಟಿದ್ದಾರೆ. ಹಾಗಾಗಿ ನಾವು ಯೂನಿವರ್ಸಿಟಿ ಗ್ರಾಂಟ್ಸ್ ಕಮಿಷನ್ ಅವರು ಏನು ನಮಗೆ ಮಾನದಂಡ ಕೊಟ್ಟಿದ್ದಾರೆ ಆ ಮಾನದಂಡವನ್ನ ಯಥಾಪ್ರಕಾರವಾಗಿ ನಾವು ಅಳವಡಿಸ್ಕೊಂಡಿದ್ದೀವಿ. ಸರ್, ಈಗ ಸ್ನಾತಕೋತ್ತರ MA ಕೋರ್ಸಿಗೆ ಅವರು ಪ್ರವೇಶ ಪಡ್ಕೋಬೇಕು ಅಂತಂದ್ರೆ ಯಾವ ರೀತಿಯ ಒಂದು ಪ್ರವೇಶ ಅವಕಾಶ ಇದೆ? ಸ್ನಾತಕೋತ್ತರ MA ಪದವಿಗೆ ಮಾನ್ಯತೆ ಹೊಂದಿರುವಂತಹ ನಮ್ಮ ರಾಷ್ಟ್ರದ ಮತ್ತೆ ಅಂತಾರಾಷ್ಟ್ರೀಯ ಮಟ್ಟದ ಯಾವುದೇ ಒಂದು ಪದವಿ ಓದಿರುವಂತವರು ಎನಿ ಡಿಗ್ರಿ ಪತ್ರಿಕೋದ್ಯಮ ಓದಿರುವ ಜೊತೆಗೆ ಅನ್ಯ ಈಗ ಕಲಾ ವಿಭಾಗದಿಂದ ಹಿಸ್ಟ್ರಿ ಮಾಡಿರೋರು ಇರಬಹುದು, ವಾಣಿಜ್ಯ ವಿಭಾಗದ ಇರಬಹುದು, ವಿಜ್ಞಾನ ವಿಭಾಗದ ಇರಬಹುದು, ಯಾರು ಬೇಕಾದ್ರೂ ನಮ್ಮಲ್ಲಿ ಪ್ರವೇಶಾತಿ ಪಡ್ಕೋಬಹುದು. ಸರ್, ಈಗ ಅವರ ಮಾನದಂಡಗಳ ಬಗ್ಗೆ ಹೇಳಿದ್ರಿ. ಒಂದು ಈಗ PG ಕೋರ್ಸ್ನಲ್ಲಿ ಆಗಲಿ ಅಥವಾ ಅವರು UG ಕೋರ್ಸ್ನಲ್ಲೇ ಆಗಲಿ ಸಂಕ್ಷಿಪ್ತವಾಗಿ ಅವ್ರು ಏನೇನು ಕಲಿತಾರೆ ಅನ್ನೋದನ್ನ ತಿಳಿಸ್ಬೋದು ಸರ್? ಇದು ಒಳ್ಳೆಯ ಪ್ರಶ್ನೆ. ಸಾಮಾನ್ಯವಾಗಿ ನಾವು 4 ಹಂತದ ಉನ್ನತ ಶಿಕ್ಷಣವನ್ನು ನಾವು ಕೊಟ್ಟಿದ್ದೀವಿ. ಒಂದು ಆರಂಭದಲ್ಲಿ ನಾವು ಡಿಪ್ಲೊಮಾವನ್ನು ನಾವು ಕೊಟ್ಟಿದ್ದೇವೆ. ಇದು ನಾವು ಸೀಮಿತವಾಗಿ ನಾವು ಮುದ್ರಣ ಮಾಧ್ಯಮ ಮತ್ತು ಒಂದಿಷ್ಟು ವಿದ್ಯುನ್ಮಾನ ಮಾಧ್ಯಮದ ಒಂದು ಪರಿಚಯಾತ್ಮಕವಾಗಿ ನಾವು ಕೊಟ್ಟಿದ್ದೇವೆ. ಅಲ್ಲಿ ಫೋಕಸ್ ಏನಾಗಿರ್ತದೆ ಅಂದರೆ ನಾವು ಮುದ್ರಣ ಮಾಧ್ಯಮಕ್ಕೆ ಅಂದರೆ ಪತ್ರಿಕೋದ್ಯಮಕ್ಕೆ ಮಾತ್ರ ಫೋಕಸ್ ಆಗಿರ್ತದೆ. ನಂತರ ನಾವು ಪೋಸ್ಟ್ ಗ್ರಾಜ್ಯುಯೇಟ್ ಸರ್ಟಿಫಿಕೇಟ್ ಅನ್ನು ನಾವು ಅಧ್ಯಯನ ಮಾಡಿದಾಗ ಒಂದು ಸ್ವಲ್ಪ ಅದರಿಂದ ವಿದ್ಯುನ್ಮಾನ ಮಾಧ್ಯಮ, ಬಾನುಲಿ, ಆಮೇಲೆ ದೂರದರ್ಶನ ಸ್ವಲ್ಪ ಹೆಚ್ಚು ಮಾಹಿತಿಯನ್ನು ಕೊಟ್ಟು ಇನ್ನೂ ಒಂದು ಮಟ್ಟ ಮುಂದೆ ಆಳವಾಗಿ ಅಧ್ಯಯನ ಮಾಡುವ ರೀತಿ ಕೊಟ್ಟಿರ್ತೀವಿ. ಇತ್ತೀಚಿನ ಸಾಮಾಜಿಕ ಜಾಲತಾಣ. ಆಮೇಲೆ ನಾವು ಸ್ನಾತಕೋತ್ತರ ಪದವಿಯಲ್ಲಿ ಅಂತೂ ನಾವು 2018ರಲ್ಲಿ ನಾವು CBCS ಏನು ಯೋಜನೆ ಇದೆ, ಧನಸಹಾಯ ವಿಶ್ವವಿದ್ಯಾನಿಲಯ ಧನಸಹಾಯ ಆಯೋಗದ ಒಂದು ಗೈಡ್ಲೈನ್ಸ್ ಪ್ರಕಾರ, ಆ ಪ್ರಕಾರ ನಾವು ಅದನ್ನು ಸಹ ಅಳವಡಿಸ್ಕೊಂಡಿದ್ದೀವಿ. ಮುಕ್ತ ಆಯ್ಕೆ ಪತ್ರಿಕೆ ಹೊಂದಿರುವಂಥ ಚಾಯ್ಸ್ ಬೇಸ್ಡ್ ಕ್ರೆಡಿಟ್ ಸಿಸ್ಟಮ್ ಅನ್ನು ನಾವು ಅಳವಡಿಸ್ಕೊಂಡಿದ್ದೀವಿ. ಮತ್ತು ಅವರು ನಮಗೆ ಕಾಲಕ್ಕೆ ಯಾವ ಗೈಡ್ಲೈನ್ಗಳನ್ನು ಕೊಡ್ತಾರೆ, ಯೂನಿವರ್ಸಿಟಿ ಗ್ರಾಂಟ್ಸ್ ಕಮಿಷನ್ ಅವರು ನಮಗೆ ಏನು ಗೈಡ್ಲೈನ್ಸ್ ಕೊಡ್ತಾರೆ ಯಥಾವತ್ತಾಗಿ ನಾವು ಚಾಚು ತಪ್ಪದೆ ಆ ಒಂದು ಗೈಡ್ಲೈನ್ಸನ್ನು ನಾವು ಪಾಲನೆ ಮಾಡ್ಕೊಂಡು ಬಂದಿದ್ದೇವೆ. ಒಟ್ಟಾರೆಯಾಗಿ ಇಷ್ಟೊತ್ತು ನಮ್ಮ ಜೊತೆ ಕೂತು ನಮ್ಮ ವಿದ್ಯಾರ್ಥಿಗಳಿಗೆ ಪತ್ರಿಕೋದ್ಯಮ ಮತ್ತು ಸಂವಹನ ವಿಭಾಗದಲ್ಲಿ ಇರುವಂತಹ ಅಧ್ಯಯನ ಅವಕಾಶಗಳ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ಮಾಡಿಕೊಟ್ಟಿದ್ದಕ್ಕಾಗಿ ನಿಮಗೆ ಧನ್ಯವಾದಗಳು. ನಮಸ್ಕಾರ ಸರ್. ಲಕ್ಷ್ಮೀನಾರಾಯಣ್, ತಮಗೂ ಸಹ ಅನಂತ ವಂದನೆಗಳು. ಕರ್ನಾಟಕ ರಾಜ್ಯ ಮುಕ್ತ ವಿಶ್ವವಿದ್ಯಾನಿಲಯದ ಪತ್ರಿಕೋದ್ಯಮ ಸಮೂಹ ಸಂವಹನ ಅಧ್ಯಯನ ಮತ್ತು ಸಂಶೋಧನಾ ವಿಭಾಗದಲ್ಲಿರುವ ಅಧ್ಯಯನ ಅವಕಾಶಗಳನ್ನು ಕುರಿತು ವಿಭಾಗದ ಮುಖ್ಯಸ್ಥರಾದ ಡಾ ಶೈಲೇಶ್ ರಾಜ್ ಅರಸ್ ಅವರೊಂದಿಗಿನ ಸಂದರ್ಶನದ ಮೊದಲ ಭಾಗವನ್ನು ಕೇಳಿದಿರಿ. ಸಂದರ್ಶಕರು S. ಲಕ್ಷ್ಮೀನಾರಾಯಣ. ಈ ಕಾರ್ಯಕ್ರಮದ ಮುಂದುವರೆದ ಭಾಗ ಸಂಜೆ 5:40 KSOU ಮುಕ್ತವಾಣಿ. ಕರ್ನಾಟಕ ರಾಜ್ಯ ಮುಕ್ತ ವಿಶ್ವವಿದ್ಯಾನಿಲಯದ ಅಧ್ಯಯನ ಅವಕಾಶಗಳನ್ನು ಕುರಿತ ಪ್ರಾಯೋಜಿತ ಬಾನುಲಿ ಸರಣಿ ಕೇಳಿದಿರಿ. ಕಲಿಯಲು ಇಲ್ಲ ವಯಸ್ಸಿನ ಮಿತಿಯು, ಜೀವನಕ್ಕಿಲ್ಲ ಯಾವುದೇ ತಡೆಯು. ಕಾರ್ಯಕ್ರಮವನ್ನು ಪ್ರಾಯೋಜಿಸಿದವರು ಪ್ರಸಾರಾಂಗ ಕರ್ನಾಟಕ ರಾಜ್ಯ ಮುಕ್ತ ವಿಶ್ವವಿದ್ಯಾನಿಲಯ, ಮೈಸೂರು. ಪುಸ್ತಕ ಪಾಠ, ಅಧ್ಯಾಪಕರ ಪ್ರವಚನ, ಮಾಹಿತಿ ಅಂಗೈಲೇ ಇರುವುದು. ಶೀರ್ಷಿಕೆ ಗೀತೆ ರಚನೆ ಡಾ R. ಸಂತೋಷ್ ನಾಯಕ್. ರಾಗ ಸಂಯೋಜನೆ ಹಾಗೂ ಗಾಯನ G. ಪುಷ್ಪಲತಾ. ನಿರ್ಮಾಣ N. ಕೇಶವಮೂರ್ತಿ. ಕಲಿಯಲು ತಿಳಿಯಲು ಜಗವನು ತಿರುಗಲು ಮುಕ್ತ
ವಿಶ್ವವಿದ್ಯಾಲಯವು ನಿಮ್ಮೊಂದಿಗೆ ಇರುವುದು. ಈ ಕಾರ್ಯಕ್ರಮ ಆಕಾಶವಾಣಿ ಮೈಸೂರು ಕೇಂದ್ರದಿಂದ ಮೂಡಿಬಂತು.